ಮೈಸೂರಿನಲ್ಲಿ ನಟ ದರ್ಶನ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಧ್ಯಾಹ್ನ 2 ಗಂಟೆಗೆ ನಟ ದರ್ಶನ್ ಅವರು ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇದೆ. ನಟ ದರ್ಶನ್ ಮಧ್ಯಾಹ್ನ 2 ಗಂಟೆಗೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಡಿಸ್ಚಾರ್ಜ್ನ ಒಂದು ಪ್ರೊಸೀಜರ್ ಏನಿರುತ್ತೆ ಅದೆಲ್ಲವನ್ನು ಕೂಡ ವೈದ್ಯರು ಈಗ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಮುಗಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಿಂದ ನಟ ದರ್ಶನ್ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಡಿಸ್ಚಾರ್ಜ್ ಆಗುವಂತ ಒಂದು ಚಾನ್ಸಸ್ ಇದೆ. ಎಲ್ಲ ರೀತಿಯಾದಂತಹ ಒಂದು ಪ್ರೊಸೀಜರ್ಗಳೇನಿದಾವೆ ಡಿಸ್ಚಾರ್ಜ್ ಮಾಡೋಕ್ ಮುಂಚೆ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಎಲ್ಲವನ್ನು ಕೂಡ ಮುಗಿಸುವಂತ ಕೆಲಸವನ್ನ ಸದ್ಯಕ್ಕೆ ಮಾಡಲಾಗ್ತಿದೆ. ಇದಾದ ಬಳಿಕ ನಟ ದರ್ಶನ್ ಸುದ್ದಿಗೋಷ್ಠಿ ಮಾಡುವಂತ ಸಾಧ್ಯತೆ ಇದೆ. ಘಟನೆ ಬಗ್ಗೆ ನಟ ದರ್ಶನ್ ಖುದ್ದು ಅವರೇ ಒಂದು ಮಾಹಿತಿಯನ್ನು ಕೊಡಬಹುದು. ಯಾಕಂದ್ರೆ ಆಕ್ಸಿಡೆಂಟ್ ಆದಂತ ದಿನದಿಂದ ದರ್ಶನ್ ಅವರು ಮಾಧ್ಯಮಗಳ ಮುಂದೆ ಬಂದಿರಲಿಲ್ಲ, ಅಭಿಮಾನಿಗಳ ಮುಂದೆ ಬಂದಿರಲಿಲ್ಲ. ಇವತ್ತು ಡಿಸ್ಚಾರ್ಜ್ ಆದ ನಂತರ ಘಟನೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಖುದ್ದು ನಟ ದರ್ಶನ್ ಅವತ್ತಿನ ರಾತ್ರಿ ಏನಾಯ್ತು, ಆಕ್ಸಿಡೆಂಟ್ ಆಗಿದ್ದು ಹೇಗೆ, ಇದೆಲ್ಲವನ್ನು ಕೂಡ ಅವರ ಒಂದು ಮಾತಿನಲ್ಲೇ ಹೇಳ್ತಾರೆ. ಜೊತೆಗೆ ಅವರಿಗೆ ಆಗಿರುವಂತಹ ಒಂದು ಗಾಯದ ಪ್ರಮಾಣ ಎಷ್ಟಿದೆ, ಮುಂದೆ ಶೂಟಿಂಗ್ಗೆ ಅವರು ಭಾಗವಹಿಸಬಹುದಾ ಅಥವಾ ಯಾವ ರೀತಿಯಾಗಿ ಅವರೊಂದಷ್ಟು ಫಿಸಿಕಲ್ ಆಕ್ಟಿವಿಟಿ ಒಂದು ಜಿಮ್ ವರ್ಕೌಟ್ ನಲ್ಲೂ ಕೂಡ ಅವರು ತೊಡಗಿದ್ರು, ಯಾಕಂದ್ರೆ ಪರ್ಫೆಕ್ಟ್ ಆದಂತಹ ಒಂದು ಬಾಡಿ ಶೇಪ್ ಬೇಕಂತ, ಅದನ್ನ ಮಾಡಬಹುದಾ, ಎಲ್ಲವನ್ನೂ ಕೂಡ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಟ ದರ್ಶನ್ ಹೇಳುವ ನಿರೀಕ್ಷೆ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಇವತ್ತು ದರ್ಶನ್ 2 ಗಂಟೆಗೆ ಡಿಸ್ಚಾರ್ಜ್ ಆಗ್ಬಹುದು ಅನ್ನೋ ನಿರೀಕ್ಷೆ ಇದೆ. ಸೊ ಎಷ್ಟೊತ್ತಿಗೆ ಡಿಸ್ಚಾರ್ಜ್ ಆಗ್ಬೋದು, ಜೊತೆಗೆ ಏನೆಲ್ಲ ಆಗ್ತಿದೆ ಸದ್ಯಕ್ಕೆ? ಅವಿನಾಶ್, ಏನು ನಟ ದರ್ಶನ್ ಅವರ ಕಾರು ಅಪಘಾತದ ಪ್ರಕರಣ ಕಳೆದು 6 ದಿನ ಆಗಿದೆ. 6 ದಿನಗಳಿಂದಲೂ ಸಹ ನಟ ದರ್ಶನ್ ಅವರು ಮೈಸೂರಿನ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇವತ್ತು ಮಧ್ಯಾಹ್ನ ಅವರು ಡಿಸ್ಚಾರ್ಜ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ ಅನ್ನೋದು ಇದೀಗ ಆಸ್ಪತ್ರೆ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಏನು ಅವರ ಡಿಸ್ಚಾರ್ಜ್ ಪ್ರಕ್ರಿಯೆ ಆಸ್ಪತ್ರೆಯಲ್ಲಿ ಏನಿರುತ್ತೆ ಅದೆಲ್ಲವೂ ಸಹ ಈಗ ನಡೀತಾ ಇದ್ದು, ಮಧ್ಯಾಹ್ನ 2 ಗಂಟೆ ವೇಳೆಗೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸುದ್ದಿಗೋಷ್ಠಿಯನ್ನು ಸಹ ನಡೆಸಲಿದ್ದಾರೆ ಅನ್ನೋ ಬಗ್ಗೆಯೂ ಸಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಅವರು ಏನ್ ಹೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ತಿಳಿಸಿದೆ. ಮತ್ತು ಘಟನೆ ಹೇಗಾಯ್ತು, ತಮಗೆ ಏನೇನೆಲ್ಲ ಆಗಿದೆ, ಯಾವ್ಯಾವ ರೀತಿಯಾದಂತಹ ಗಾಯಗಳಾಗಿದೆ ಮತ್ತು ಅವರ ಮುಂದಿನ ಚಿತ್ರಗಳ ವಿಚಾರವಾಗಿ ಏನ್ ಮಾತನಾಡಬಹುದು, ಇವೆಲ್ಲದರ ಬಗ್ಗೆಯೂ ಸಹ ಸಾಕಷ್ಟು ಕುತೂಹಲ ಇದೆ. ಸಾಕಷ್ಟು ಜನ ಅಭಿಮಾನಿಗಳು ಸಹ ಅವ್ರಿಗಾಗಿ ಕಾಯ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ 2 ಗಂಟೆ ವೇಳೆಗೆ ಡಿಸ್ಚಾರ್ಜ್ ಆಗಬಹುದು ಅನ್ನೋ ಒಂದು ಸಲಹೆಯನ್ನ ವೈದ್ಯರು ನೀಡಿರೋದ್ರಿಂದ ಇವತ್ತು ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳಿ 2-3 ದಿನ ವಿಶ್ರಾಂತಿಯನ್ನ ಪಡ್ಕೊಂಡು ಆ ನಂತರ ಮತ್ತೆ ಚೆಕಪ್ಗೆ ಬರಬಹುದಾದಂತ ಸಾಧ್ಯತೆಯೂ ಸಹ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ 6 ದಿನಗಳಿಂದಲೂ ಸಹ ಚಿಕಿತ್ಸೆಯನ್ನ ಪಡಿತಾ ಇರುವಂತ ಧನ್ಯವಾದ ಮಾಹಿತಿಗಾಗಿ ಪುಟ್ಟಪ್ಪ.